ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ದೊಡ್ಡ ಧ್ವನಿಯಲ್ಲಿ ಮಾತನಾಡುವುದರಿಂದ ಶಬ್ದ ಸೃಷ್ಟಿಯಾಗಬಹುದು. ಆದರೆ ಸತ್ಯ ಮತ್ತು ದೃಢ ವಿಶ್ವಾಸದಿಂದ ಮಾತನಾಡುವಾಗ ಮಾತ್ರ ಇಡೀ ಜಗತ್ತು ನಿಂತು ಆಲಿಸುತ್ತದೆ. ಜಗತ್ತನ್ನ ಗೆಲ್ಲಲು ಅಬ್ಬರಬೇಕಾಗಿಲ್ಲ. ನಿಮಗೆ ನಿಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆ ಮತ್ತು ಮಾತುಗಳಲ್ಲಿ ದೃಢತೆ ಇದ್ದರೆ ಸಾಕಾಗುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಧೈರ್ಯವಂತರು ಮತ್ತು ನಾಯಕತ್ವದ ಗುಣವನ್ನ ಹೊಂದಿದವರು. ಆದರೆ ಅನೇಕ ಬಾರಿಗೆ ನಿಮ್ಮ ಉದ್ವೇಗವೇ ನಿಮ್ಮ ಮಾತಿನ ತೂಕವನ್ನ ಕಡಿಮೆ ಮಾಡುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಉದ್ವೇಗವನ್ನ ಬದಿಗಿಟ್ಟು ನಿಮ್ಮ ಆಲೋಚನೆಗೆ ಆಳವನ್ನ ತರಬೇಕಾಗುತ್ತೆ. ನೀವು ಆಡುವಂತಹ ಪ್ರತಿಯೊಂದು ಮಾತಿನ ಹಿಂದೆ ಸ್ಪಷ್ಟತೆ, ಸತ್ಯ ಮತ್ತು ದೃಢ ವಿಶ್ವಾಸವಿರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಶಾಂತವಾಗಿ ಹೆಜ್ಜೆ ಇಟ್ಟಾಗ ಇಡೀ ಸಮಾಜವೇ ನಿಮ್ಮ ಹಾದಿಗೆ ಗೌರವವನ್ನ ನೀಡುವಂತದ್ದಾಗ್ತದೆ. ಇಂದು ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನವಾಗಿದೆ. ಆದಾಗ್ಯೂ ಮಾನಸಿಕ ಒತ್ತಡ ಅಥವಾ ಅತಿಯಾದ ಆಲೋಚನೆಯಿಂದಾಗಿ ತಲೆನೋವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಪ್ರಾಣಾಯಾಮ ಅಥವಾ ಲಘು ಸಂಗೀತವನ್ನ ಆಲಿಸುವುದರಿಂದ ಮನಸ್ಸಿಗೆ ಶಾಂತಿ ಲಭಿಸುವಂತದ್ದು. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರ ಮತ್ತು ತಾಯಿಯ ಕಡೆಯಿಂದ ಧನಾತ್ಮಕ ಬೆಂಬಲ ಸಿಗಲಿದೆ. ನಿಮ್ಮ ಕಾರ್ಯಬಾಹುಗಳದ ನಡುವೆಯೂ ಸಂಗಾತಿಗೆ ಸಮಯ ನೀಡುವುದು ಅಗತ್ಯವಾಗಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದಿನ ದಿನ ಭದ್ರವಾಗಿರುವಂತದ್ದು ನಿಮ್ಮ ಸ್ಥಿತಿ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವಂತಹ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಶುಭ ಫಲಿತಾಂಶಗಳು ದೊರೆಯಲಿವೆ. ಆದರೆ ಆತುರದ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಪ್ರಮುಖ ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ದಾಖಲೆಯನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯವೈಖರಿಗೆ ಮನ್ನಣೆ ದೊರೆಯಲಿದೆ. ಜಟಿಲವಾದ ಸವಾಲೊಂದನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ತಂತ್ರಗಳನ್ನ ಅಳವಡಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ. ಇನ್ನು ಬುಧವಾರದ ಪ್ರಭಾವದಿಂದಾಗಿ ಸಂವಹನ, ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷವಾದಂತಹ ಯಶಸ್ಸು ಕೂಡ ಸಿಗುವಂತಹ ದಿನವಾಗಿದೆ. ಇಂದು ನಿಮ್ಮ ಸಂವಹನ ಶಕ್ತಿಯನ್ನ ಹೆಚ್ಚಿಸಲು ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಸಿದ್ಧಿ ವಿನಾಯಕನಿಗೆ ಘರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾತಿಗೆ ಶಕ್ತಿಯನ್ನ ನೀಡುತ್ತದೆ ಮತ್ತು ಕಾರ್ಯದಲ್ಲಾಗುವ ವಿಘ್ನಗಳನ್ನ ನಿವಾರಿಸುವಂತದ್ದು. ಇಂದು ಮುಂಜಾನೆ ಪಕ್ಷಿಗಳಿಗೆ ಧಾನ್ಯ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ಧೈರ್ಯ ಮತ್ತು ಸ್ಥಿರತೆಗಾಗಿ ಇಂದು ಸಂಜೆ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಈ ದಿನ ಪಡೆಯುವಂತದ್ದಾಗ್ತದೆ. ವೃಷಭ ರಾಶಿಯವರ ಬಿರುಗಾಳಿಗೆ ಹಡಗು ಅಲುಗಾಡಬಲ್ಲದು. ಆದರೆ ಸಮುದ್ರದ ಆಳದಲ್ಲಿ ಗಟ್ಟಿಯಾಗಿ ಕುಳಿತಿರುವಂತಹ ಲಂಗರು ಅಲುಗಾಡುವುದಿಲ್ಲ. ಮಾತಿನ ಅಬ್ಬರಕ್ಕಿಂತ ನಿಮ್ಮ ನಿಲುವಿನ ಸ್ಥಿರತೆ ಮತ್ತು ಸ್ವಭಾವದ ಕಾಂಕ್ರೀಟ್ ದೃಢವಾಗಿಯೇ ಜಗತ್ತನ್ನ ನಿಮ್ಮ ಮುಂದೆ ಮೌನವಾಗಿ ನಿಲ್ಲಿಸುತ್ತದೆ. ನಿಮ್ಮ ಸಹಜ ಶಕ್ತಿಯೇ ನಿಮ್ಮ ತಾಳ್ಮೆ ಮತ್ತು ಗಂಭೀರತೆ. ಆದರೆ ಕೆಲವೊಮ್ಮೆ ನೀವು ಬೇರೆಯವರನ್ನ ಮೆಚ್ಚಿಸಲು ಅಥವಾ ಸಮಾಧಾನ ಪಡಿಸಲು ನಿಮ್ಮ ನಿಜವಾದ ನಿಲುವಿನಿಂದ ಹಿಂದೆ ಸರಿಯುತ್ತೀರಿ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮ ತತ್ವ ಮತ್ತು ಸತ್ಯಕ್ಕೆ ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ನೀವು ಮೃದುವಾಗಿ ಮಾತನಾಡಿದರೂ ನಿಮ್ಮ ಮಾತುಗಳಲ್ಲಿ ಆಳವಾದ ಅನುಭವ ಮತ್ತು ಅಚಲವಾದ ಸ್ಥಿರತೆ ಇರಬೇಕಾಗುತ್ತೆ. ಯಾರು ತನ್ನ ನಿಲುವಿನಲ್ಲಿ ಅಲಗಾಡುವುದಿಲ್ಲವೋ ಇಡೀ ಜಗತ್ತೇ ಅವರ ಸಲಹೆಗೆ ಕಾಯುವಂತಹ ಕ್ಷಣಗಳನ್ನ ನೋಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸ್ಥಿರತೆ, ವ್ಯವಧಾನ ಹಾಗೂ ನಿಖರವಾದ ನಿರ್ಧಾರಗಳಿಗೆ ಉತ್ತಮ ಗೌರವ ಸಿಗಲಿದೆ. ಯಾವುದೇ ದೊಡ್ಡ ಜವಾಬ್ದಾರಿಯನ್ನ ಅತ್ಯಂತ ಜಾಣ್ಮೆಯಿಂದ ಪರಿಪೂರ್ಣಗೊಳಿಸುವಂತಹವರು ನೀವು. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ತಂತ್ರಜ್ಞಗಳನ್ನ ಅಳವಡಿಸಿಕೊಳ್ಳಲು ಹಾಗೂ ಗ್ರಾಹಕರೊಂದಿಗೆ ಬಾಂಧವ್ಯ ಹೆಚ್ಚಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ. ಬುಧವಾರದ ಪ್ರಭಾವದಿಂದಾಗಿ ಸಂವಹನ, ಹಣಕಾಸು ಹಾಗೂ ಲೇಖನ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಯಶಸ್ಸು ಕೂಡ ಸಿಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಭದ್ರವಾದ ಮತ್ತು ಯೋಗದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ
ದೀರ್ಘಕಾಲದ ಶುಭ ಫಲಿತಾಂಶಗಳು ದೊರೆಯಲಿವೆ. ಆದರೆ ಇತರರ ಒತ್ತಡಕ್ಕೆ ಮಣಿದು ಅನಗತ್ಯ ಖರ್ಚುಗಳನ್ನ ಮಾಡಲು ಹೋಗಬೇಡಿ. ಪ್ರಮುಖ ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪ್ರತಿಯೊಂದು ದಾಖಲೆಯನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸಾಮರಸ್ಯದ ವಾತಾವರಣವಿರಲಿದೆ. ಹಿರಿಯರ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿಯಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮನಸ್ಸಿನ ಭಾವನೆಗಳನ್ನ ಗೌರವಯುತವಾಗಿ ಹಂಚಿಕೊಳ್ಳಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿರಾಳತೆ ಇರುವಂತಹ ದಿನ. ಆದಾಗ್ಯೂ ಕತ್ತಿನ ಭಾಗದಲ್ಲಿ ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯ ನಡುವೆ ಸಣ್ಣ ವಿರಾಮವನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇಂದಿನ ದಿವಸ ಇಂದು ಮುಂಜಾನೆ ಸಿದ್ಧಿ ವಿನಾಯಕನಿಗೆ ಘರಿಕೆಯನ್ನ ಸಮರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾತಿಗೆ ತೂಕವನ್ನ ನೀಡುವಂತದ್ದು ಮತ್ತು ಕಾರ್ಯದಲ್ಲಾಗುವ ವಿಘ್ನಗಳನ್ನ ನಿವಾರಿಸುವಂತದ್ದಾಗ್ತದೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಕಲೆ ಮೇಲಕ್ಕೇರಲು ಇಂದು ಹಸಿರು ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ ಅಥವಾ ಜೇಬಿನಲ್ಲಿ ಹಸಿರು ಕರವಸ್ತ್ರವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮುಂಜಾನೆ ಅಥವಾ ಸಂಜೆ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ನಿಮ್ಮ ರಾಶಿಗೆ ಅತ್ಯಂತ ಶ್ರೇಷ್ಠವಾದುದು ಹಾಗೂ ಆಶ್ಚರ್ಯದಾಯಕವಾಗಿರುವಂತದ್ದು. ಇನ್ನು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವಂತಹ ಕಾರ್ಯ. ಸಾಯಂಕಾಲ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ನೀವು ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಪ್ರತಿಯೊಬ್ಬರ ಗಮನವನ್ನ ಸೆಳೆಯಲು ಗಟ್ಟಿಯಾಗಿ ಕಿರುಚಬೇಕಾದಂತಹ ಅಗತ್ಯವಿಲ್ಲ. ಗಾಳಿಯ ಶಬ್ದಕ್ಕಿಂತಲೂ ಕಲ್ಲಿನಂತೆ ನಿಶ್ಚಲವಾಗಿ ನಿಲ್ಲುವಂತಹ ಮಾತು ಸಮಾಜದಲ್ಲಿ ಆಳವಾದ ಪ್ರಭಾವವನ್ನ ಬೀರುತ್ತದೆ. ಜಗತ್ತು ನಿಮ್ಮ ಶಬ್ದವನ್ನ ನೆನಪಿಟ್ಟುಕೊಳ್ಳುವುದಿಲ್ಲ, ನಿಮ್ಮ ಮಾತಿನ ಹಿಂದಿರುವಂತಹ ಸತ್ಯ ಮತ್ತು ಸ್ಪಷ್ಟತೆಯನ್ನ ನೆನಪಿಟ್ಟುಕೊಳ್ಳುತ್ತದೆ. ನೀವು ಸಂವಹನ ಕಲೆಯ ಜನ್ಮಜಾತ ನಾಯಕರು. ಆದರೆ ಅನೇಕ ಬಾರಿ ಅತಿಯಾದ ಮಾತು ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಮರೆಮಾಚಿ ಬಿಡುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಮಾತುಗಳಲ್ಲಿ ಅನಗತ್ಯವಾದ ಗದ್ದಲವನ್ನ ತೆಗೆದುಹಾಕಿ ಚಿಲ್ಲರೆ ವಿಷಯಗಳಿಗೆ ಸ್ಪಂದಿಸುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಪ್ರತಿಯೊಂದು ಪದವೂ ಪರಿಶುದ್ಧವಾದಂತಹ ಆಲೋಚನೆ, ಆಳವಾದಂತಹ ಜ್ಞಾನ ಮತ್ತು ದೃಢ ವಿಶ್ವಾಸದಿಂದ ಹೊರಹೊಮ್ಮುವಂತದ್ದು. ನೀವು ಕನಿಷ್ಠ ಮಾತುಗಳಲ್ಲಿ ಗರಿಷ್ಠ ಅರ್ಥವನ್ನ ತುಂಬಿ ಮಾತನಾಡಿದಾಗ ಇಡೀ ಸಭಾಂಗಣವೇ ನಿಶಬ್ದವಾಗಿ ನಿಮ್ಮ ಮಾತುಗಳನ್ನ ಆಲಿಸುವಂತದ್ದಾಗ್ತದೆ. ಇಂದು ಹಣಕಾಸಿನ ವಿಚಾರವಾಗಿ ನೋಡುವುದಾದರೆ ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವಂತಹ ಸೂಚನೆ ಇದೆ. ಬುದ್ಧಿವಂತಿಕೆಯಿಂದ ಮಾಡಿದಂತಹ ಹಳೆಯ ಹೂಡಿಕೆಗಳಿಂದ ಶುಭ ಫಲಿತಾಂಶಗಳು ಕೂಡ ದೊರೆಯುವಂತದ್ದು. ಆದಾಗ್ಯೂ ಭಾವನಾತ್ಮಕವಾಗಿ ಯಾರ ಮಾತು ಕೇಳಿ ಅನಗತ್ಯ ಜಾಗಗಳಲ್ಲಿ ದೊಡ್ಡ ಮೊತ್ತದ ಹಣ ಹೂಡಿಕೆಯನ್ನ ಮಾಡುವ ಹಾಗಿಲ್ಲ. ನೀವು ಇಂದು ನಿಮ್ಮ ರಾಶಾಧಿಪತಿಯಾದ ಬುಧನ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ಬೌದ್ಧಿಕ ಚಾಕಚಕ್ಯತೆ ಮಿಂಚುವಂತದ್ದು. ಕಚೇರಿಯ ಪ್ರಮುಖ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳು ಹಾಗೂ ತರ್ಕಬದ್ಧವಾದಂತಹ ಮಾತುಗಳಿಗೆ ಅತ್ಯುನ್ನತ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳನ್ನ ಅಂತಿಮಗೊಳಿಸಲು ಮತ್ತು ಮಾರುಕಟ್ಟೆಯಲ್ಲಿ ಹೊಸ ಜಾಲವನ್ನ ವಿಸ್ತರಿಸಲು ಇದು ಅತ್ಯುತ್ತಮವಾದಂತಹ ದಿನ. ತಂತ್ರಜ್ಞಾನ, ಮಾಧ್ಯಮ, ಬರವಣಿಗೆ ಹಾಗೂ ಸಮಾಲೋಚನಾ ರಂಗದಲ್ಲಿ ಇರುವವರಿಗೆ ವಿಶೇಷ ಯಶಸ್ಸು ಕೂಡ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿತಕರ ವಾತಾವರಣವಿರಲಿದ್ದು ಒಡ ಹುಟ್ಟಿದವರೊಂದಿಗೆ ಸಂಪೂರ್ಣ ಬೆಂಬಲ ದೊರೆಯಲಿದೆ. ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಕುಟುಂಬಸ್ಥರ ನಿಂತು ಪ್ರೋತ್ಸಾಹವನ್ನ ನೀಡುವಂತಹ ದಿನವಾಗಿದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವಾಗ ಈ ಮೂಲಕ ದೀರ್ಘಕಾಲದ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಬಹುದು. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶ ಕೂಡ ಸಿಗುವಂತದ್ದು. ಇನ್ನು ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನ. ಆದರೆ ನಿರಂತರ ಆಲೋಚನೆ ಹಾಗೂ ಫೋನ್, ಲ್ಯಾಪ್ಟಾಪ್ ಬಳಕೆಯಿಂದ ಕಣ್ಣಿನ ಆಯಾಸ ಅಥವಾ ಮಾನಸಿಕ ದಣಿವು ಉಂಟಾಗಬಹುದು. ಸಂಜೆ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯವನ್ನ ಕಳೆಯಿರಿ ಅಥವಾ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕನಾದಂತಹ ಗಣಪತಿಗೆ ಘರಿಕೆಯನ್ನ ಅರ್ಪಿಸಿ ಓಂ ಭಂ ಬುಧಾಯ ನಮಃ ಅಥವಾ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾತುಗಳಿಗೆ ವಾಗ್ಸಿದ್ವಿ ಹಾಗೂ ಬುದ್ಧಿಶಕ್ತಿಯು ಕೂಡ ಲಭಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ.
ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನ ಜೀಬಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಮುಂಜಾನೆ ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆ ಅಥವಾ ಧಾನ್ಯಗಳನ್ನ ಹಾಕುವುದು ನಿಮ್ಮ ಜಾತಕದ ಬುಧ ದೋಷಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿಯವರೇ, ಆಳವಿಲ್ಲದ ತೊರೆ ಶಬ್ದವನ್ನ ಮಾಡುತ್ತದೆ, ಆದರೆ ಅಗಾಧವಾದಂತಹ ಸಾಗರ ಮೌನವಾಗಿರುತ್ತದೆ. ಜಗತ್ತು ಸದಾ ಅಬ್ಬರಿಸುವ ಧ್ವನಿಯನ್ನ ಆಲಿಸುವುದಿಲ್ಲ, ಅದು ಮೌನದಲ್ಲಿದ್ದು ಆಳವಾದ ಸತ್ಯವನ್ನ ನುಡಿಯುವಂತಹ ಪದಗಳನ್ನ ಗಂಭೀರವಾಗಿ ಆಲಿಸುತ್ತದೆ. ನೀವು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಂತವರು. ನಿಮ್ಮ ಶಕ್ತಿಯು ಶಬ್ದದ ಅಬ್ಬರದಲ್ಲ, ನಿಮ್ಮ ಭಾವನೆಗಳ ಆಳ ಮತ್ತು ಅಂತಃಕರಣದಲ್ಲಿದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಅತಿಯಾದ ಸೂಕ್ಷ್ಮತೆಯನ್ನ ಪಣಕ್ಕಿಟ್ಟು ಸ್ಥಿರತೆಯಿಂದ ಮೈಗೂಡಿಸಿಕೊಳ್ಳುವುದು. ನಿಮ್ಮ ಧ್ವನಿಯಲ್ಲಿ ಕೋಪ ಅಥವಾ ಗಡಿಬಿಡಿ ಇರದಿರುವಂತದ್ದು, ಬದಲಾಗಿ ಅದರಲ್ಲಿ ಅನುಭವದ ಆಳ, ಸತ್ಯ ಮತ್ತು ದೃಢತೆ ಇರಬೇಕಾಗುತ್ತೆ. ನೀವು ಶಾಂತವಾಗಿ ಧೀರವಾಗಿ ನಿಮ್ಮ ನಿಲುವನ್ನ ವ್ಯಕ್ತಪಡಿಸಿದಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ತಲೆಬಾಗಿಸಿ ಕಿವಿಗೊಡುವಂತದ್ದನ್ನ ನೋಡುವಂತಹ ದಿನವಾಗಿದೆ. ಇಂದು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗಿರುವಂತದ್ದು, ತಾಯಿಯ ಕಡೆಯಿಂದ ಸಂಪೂರ್ಣವಾದಂತಹ ಬೆಂಬಲ ಹಾಗೂ ಆಶೀರ್ವಾದ ದೊರೆಯುವಂತದ್ದು. ಜೀವನ ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ಮನಸ್ತಾಪಗಳು ಮರೆಯಾಗಿ ಭಾವನಾತ್ಮಕ ಬಂಧ ಗಟ್ಟಿಯಾಗುತ್ತದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆಳವಾದ ನಂಬಿಕೆಯನ್ನ ಬೆಳೆಸಿಕೊಳ್ಳಲು ಇದು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ಹಳೆಯ ಉಳಿತಾಯ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಭಾವನಾತ್ಮಕ ನಿರ್ಧಾರಗಳಿಗೆ ಒಳಗಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಆಸ್ತಿ ಅಥವಾ ದೀರ್ಘಾವಧಿ ಹೂಡಿಕೆಗಳ ಬಗ್ಗೆ ಪ್ರಮುಖ ಮಾತುಕತೆ ನಡೆಸಲು ಇಂದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಸಮಯ ಪ್ರಜ್ಞೆಗೆ ಗೌರವ ದೊರೆಯಲಿದೆ. ಜಟಿಲವಾದ ಸವಾಲೊಂದನ್ನ ನಿಮ್ಮ ರಾಜತಾಂತ್ರಿಕ ಚಿಂತನೆಯಿಂದ ಸುಲಭವಾಗಿ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಅಥವಾ ಆನ್ಲೈನ್ ಮೂಲಕ ಹೊಸ ಅವಕಾಶಗಳು ಹುಡುಕಿ ಬರುವಂತಹ ದಿನ. ಬುಧವಾರದ ಪ್ರಭಾವದಿಂದಾಗಿ ಸಂವಹನ, ಬರವಣಿಗೆ, ಸಮಾಲೋಚನೆ ಮತ್ತು ಸೃಜನಶೀಲ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶಕ್ತಿಪೂರ್ಣವಾದಂತಹ ದಿನವಾಗಿರುತ್ತದೆ. ಆದಾಗ್ಯೂ ಕಟಕ ರಾಶಿಯವರು ಇಂದು ಚಂಚಲ ಮನಸ್ಸಿನಿಂದಾಗಿ ಅತಿಯಾದ ಆಲೋಚನೆ ಒಳಗಾಗಬಹುದು. ಇದು ನಿರಾಸಕ್ತಿ ಅಥವಾ ಆಯಾಸಕ್ಕೆ ಕಾರಣವಾಗುವುದು. ದಿನದಲ್ಲಿ ಕನಿಷ್ಠ 10 ನಿಮಿಷಗಳ ಕಾಲ ಧ್ಯಾನ ಅಥವಾ ಪ್ರಾಣಾಯಾಮವನ್ನ ಮಾಡುವುದು ನಿಮಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕನಾದಂತಹ ಗಣಪತಿಗೆ ಘರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾತಿಗೆ ತೂಕವನ್ನ ನೀಡುವಂತದ್ದಾಗ್ತದೆ. ಇನ್ನು ಸಂವಹನ ಮತ್ತು ಬುದ್ಧಿಶಕ್ತಿ ವೃದ್ಧಿಗೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸುವುದು ನಿಮ್ಮ ಜಾತಕದ ದೋಷಗಳನ್ನ ನಿವಾರಿಸಿ ಜಯವನ್ನ ತರುವಂತದ್ದಾಗ್ತದೆ. ಇಂದು ಹಸಿರು ಅಥವಾ ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಗೌರವವನ್ನ ತಂದುಕೊಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 2 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ತಿಳಿ ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೀವು ಪಡಿತೀರಿ ಇಂದಿನ ದಿವಸ. ಸಿಂಹರಾಶಿಯವರೇ, ಸಿಂಹವು ತನ್ನ ರಾಜಗಾಂಭೀರ್ಯವನ್ನ ಸಾಬೀತುಪಡಿಸಲು ದಿನವಿಡೀ ಗರ್ಜಿಸಬೇಕಾಗಿಲ್ಲ. ಅದರ ಶಾಂತ ನಡಿಗೆ ಮತ್ತು ಗಂಭೀರ ನೋಟವೇ ಇಡೀ ಕಾಡನ್ನ ನಿಶ್ಚಲಗೊಳಿಸುತ್ತದೆ. ನಿಜವಾದ ಶಕ್ತಿಯು ಮಾತಿನ ಅಬ್ಬರದಲ್ಲಿರುವುದಿಲ್ಲ, ಆಂತರಿಕ ಸ್ಥಿರತೆ ಮತ್ತು ನಿರ್ಧಾರದ ಸ್ಪಷ್ಟತೆಯಲ್ಲಿರುವಂತದ್ದು. ನೀವು ಸೂರ್ಯನ ಅಧಿಪತ್ಯಕ್ಕೆ ಒಳಪಟ್ಟಂತಹ ಜನ್ಮಜಾತ ನಾಯಕರು. ಆದರೆ ಅನೇಕ ಬಾರಿಗೆ ನಿಮ್ಮ ಅಧಿಕಾರಯುತ ಧ್ವನಿಯನ್ನ ಜಗತ್ತು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಗೌರವದಿಂದ ಆಲಿಸಬೇಕೆಂದರೆ ನಿಮ್ಮ ಮಾತಿನಲ್ಲಿ ಕೋಪ ಅಥವಾ ಅಹಂಕಾರದ ಶಬ್ದವಿಲ್ಲದೆ ಶಾಂತತೆ ಮತ್ತು ದೃಢ ಸತ್ಯವಿರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ತೂಕವಾಗಿ ಮತ್ತು ನಮ್ರತೆಯಿಂದ ಆಡುವಂತಹ ಪ್ರತಿಯೊಂದು ಮಾತಿಗೂ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಗೊಡುವಂತದ್ದಾಗ್ತದೆ. ಇಂದು ನಿಮ್ಮ ಶಾಂತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾಗುವಂತದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಮತ್ತು ತಂದೆಯ ಕಡೆಯಿಂದ ಧನಾತ್ಮಕ ಬೆಂಬಲವು ಕೂಡ ಅಥವಾ
ಮಾರ್ಗದರ್ಶನವೂ ಕೂಡ ಸಿಗುವಂತದ್ದು. ಮನೆಯಲ್ಲಿ ಮಂಗಳಕರ ವಾತಾವರಣವನ್ನ ನೋಡುವಂತಹ ದಿನ. ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಲಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಕೂಡ ಮಧುರವಾಗಲಿದ್ದು ಅವರ ಬೆಂಬಲ ನಿಮಗೆ ಸಿಗುವಂತದ್ದು. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯದಲ್ಲಿ ನಂಬಿಕೆಯೂ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರ್ಥಿಕ ಸ್ಥಿತಿ ಕೂಡ ಭದ್ರವಾಗಿರುತ್ತದೆ. ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂತಹ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಪ್ರಗತಿ ಕಂಡು ಬರಲಿದೆ. ಆದರೆ ನಿಮ್ಮ ಉದಾರ ಸ್ವಭಾವದಿಂದಾಗಿ ಅಪರಿಚಿತ ವ್ಯಕ್ತಿಗಳಿಗೆ ಅಥವಾ ಅಸುರಕ್ಷಿತ ಯೋಜನೆಗಳಿಗೆ ಆತುರದಲ್ಲಿ ದೊಡ್ಡ ಮೊತ್ತದ ಹಣವನ್ನ ತೊಡಗಿಸಿಕೊಳ್ಳುವ ಹಾಗಿಲ್ಲ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ಕಾರ್ಯವೈಖರಿಗೆ ಮನ್ನಣೆ ದೊರೆಯುವಂತದ್ದು. ಪ್ರಮುಖ ಸಭೆಗಳಲ್ಲಿ ಅಥವಾ ರಾಜತಾಂತ್ರಿಕ ಚರ್ಚೆಗಳಲ್ಲಿ ನಿಮ್ಮ ನಿರ್ಧಾರಗಳು ಪ್ರಾಮುಖ್ಯತೆಯನ್ನ ಪಡೆಯಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಮಾರುಕಟ್ಟೆ ತಂತ್ರಗಳಿಂದ ಲಾಭವಾಗುವಂತಹ ಯೋಗವಿದೆ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಎನರ್ಜಿ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಉರಿ ಅಥವಾ ಶಿರೋವೇದನೆ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸರಿಯಾದ ನಿದ್ರೆ ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಮಾತು ಮತ್ತು ಬುದ್ಧಿವಂತಿಕೆಯ ವೃದ್ಧಿಗಾಗಿ ಇಂದು ಮುಂಜಾನೆ ಸಿದ್ಧಿ ವಿನಾಯಕನಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಇಂದು ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡುವುದು ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ತಿನ್ನಿಸುವುದು ನಿಮ್ಮ ಜಾತಕದ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ದುಪ್ಪಟ್ಟು ಮಾಡುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ಕೇಸರಿ ಅಥವಾ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 1 ಮತ್ತು 5 ನೀವು ಬಳಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ ಶುಭ ಬಣ್ಣವಾಗಿ ಕೇಸರಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಕನ್ಯಾ ರಾಶಿಯವರ ದೊಡ್ಡ ಧ್ವನಿಯಲ್ಲಿ ಕೂಗಾಡುವುದರಿಂದ ಜಗತ್ತಿನ ಗಮನವನ್ನ ಸೆಳೆಯಬಹುದು. ಆದರೆ ಸತ್ಯ, ಸಿದ್ಧತೆ ಮತ್ತು ಜ್ಞಾನದಿಂದ ಮಾತನಾಡುವಾಗ ಇಡೀ ಜಗತ್ತೇ ನಿಂತು ಆಲಿಸುವಂತದ್ದಾಗ್ತದೆ. ಮಾತಿನ ತೂಕವು ಶಬ್ದದ ಅಬ್ಬರದಲ್ಲ, ಅದರ ಹಿಂದಿರುವಂತಹ ನಿಮ್ಮ ಸಿದ್ಧತೆಯಲ್ಲಿ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ. ನೀವು ಸ್ವಾಭಾವಿಕವಾಗಿಯೇ ಸೂಕ್ಷ್ಮತೆಗಳು ಮತ್ತು ಪರಿಪೂರ್ಣತೆಯನ್ನ ಬಯಸುವವರು. ಆದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಸಂಕೋಚ ಅಥವಾ ಇತರರ ಏನೋ ಅಂದುಕೊಳ್ಳುತ್ತಾರೆ ಎಂಬ ಭಯದಿಂದ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಧ್ವನಿಯನ್ನ ಎತ್ತುವುದಿಲ್ಲ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮಲ್ಲಿರುವಂತಹ ಅಗಾಧವಾದಂತಹ ಜ್ಞಾನ ಮತ್ತು ಜಾಗರೂಕತೆಯನ್ನ ಹೆಮ್ಮೆಯಿಂದ ಹೊರಹಾಕಿ ನಿಮ್ಮ ಪ್ರತಿಯೊಂದು ಮಾತಿನ ಹಿಂದೆಯೋ ನಿಮ್ಮ ಅನುಭವದ ಮತ್ತು ಸಿದ್ಧತೆಯು ಕೂಡ ಎದ್ದು ಕಾಣುವಂತದ್ದು. ನೀವು ಆತ್ಮವಿಶ್ವಾಸದಿಂದ ಮತ್ತು ದೃಢವಾಗಿ ಮಾತನಾಡಿದಾಗ ಸಮಾಜ ನಿಮ್ಮ ಮಾತನ್ನ ಸತ್ಯವೆಂದು ಒಪ್ಪಿಕೊಳ್ಳಬೇಕಾಗತ್ತೆ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಸಂಬಂಧಿಕರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಿರಿ. ಜೀವನ ಸಂಗಾತಿಯೋ ನಿಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಆಳವಾದ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಪರಸ್ಪರ ಗೌರವ ಬಳಸಿಕೊಳ್ಳಲು ಇದು ಅತ್ಯುತ್ತಮವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದ ಕೂಡಿಟ್ಟ ಹಣ ಅಥವಾ ಹಳೆಯ ಹೂಡಿಕೆಗಳು ಉತ್ತಮ ಪ್ರತಿಫಲವನ್ನ ನೀಡುವಂತದ್ದಾಗ್ತದೆ. ಹೊಸ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇಂದು ಸೂಕ್ತವಾದಂತಹ ದಿನ. ಆದಾಗ್ಯೂ ಗೃಹೋಪಯೋಗಿ ಅಥವಾ ಅನಗತ್ಯ ತಾಂತ್ರಿಕ ವಸ್ತುಗಳ ಖರೀದಿಗಾಗಿ ಖರ್ಚುಗಳು ಕೂಡ ಕೊಂಚ ಹೆಚ್ಚಾಗಬಹುದಾದಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡ ಹಾಗೂ ಪ್ರತಿಯೊಂದರ ಪರಿಪೂರ್ಣತೆಯನ್ನ ನೋಡಬೇಕಾಗುತ್ತೆ. ಇನ್ನು ಮಾನಸಿಕ ಹಠದಿಂದಾಗಿ ನರಗಳ ಆಯಾಸ ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಕಾಣಿಸಿಕೊಳ್ಳಬಹುದು. ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ ಹಾಗೂ ಧ್ಯಾನವನ್ನ ಮಾಡಲು ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ವಿಷ್ಣು ಸಹಸ್ರನಾಮ ಪಠಣೆಯನ್ನ ಮಾಡುವುದರಿಂದ ಬುದ್ಧಿಶಕ್ತಿಯು ಕೂಡ ವೃದ್ಧಿ ಆಗುವಂತದ್ದು. ಇಂದು ಮುಂಜಾನೆ ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆ ಹಾಕುವುದು ಅಥವಾ ಹಸುವಿಗೆ ಹಸಿರು ಹುಲ್ಲು ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇದು ಜಾತಕದಲ್ಲಿನ ಬುಧ ದೋಷವನ್ನ ಶಾಂತಗೊಳಿಸುವಂತದ್ದು. ಇನ್ನ ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 5 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡುವುದರಿಂದ ಬುದ್ಧಿಶಕ್ತಿಯು ಕೂಡ ವೃದ್ಧಿ
ಸಂಖ್ಯೆಯಾಗುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ಬಿಳಿ ಅಥವಾ ಕ್ರೀಮ್ ಬಣ್ಣದ ವಸ್ತುಗಳನ್ನ ಬಳಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂಥದ್ದು. ಇನ್ನ ಕರವಸ್ತ್ರ ಪರಿಹಾರವಾಗಿ ಇಂದು ಜೇಬಿನಲ್ಲಿ ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳುವುದು ನಿಮ್ಮ ಸಂವಹನ ಶೈಲಿ ಮತ್ತು ಸೌನ ಶಕ್ತಿಯನ್ನ ತುಂಬುವಂತದಾಗ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರ ತಕ್ಕಡಿಯಲ್ಲಿ ತೂಕವಿರುವ ವಸ್ತುವಷ್ಟೇ ಸ್ಥಿರವಾಗಿ ಕೆಳಗೆ ನಿಲ್ಲುತ್ತದೆ. ಖಾಲಿ ಇರುವ ಪಲ್ಟಿಯು ಗಾಳಿಗೆ ತೂಕಾಡುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಆಳು ಮತ್ತು ನಡವಳಿಕೆಯಲ್ಲಿ ಸ್ಥಿರತೆ ಇದ್ದಾಗ ಜಗತ್ತು ನಿಮ್ಮ ಶಬ್ದಕ್ಕಷ್ಟೇ ಅಲ್ಲ, ನಿಮ್ಮ ಮೌನಕ್ಕೂ ಕೂಡ ಗೌರವವನ್ನ ನೀಡುತ್ತದೆ. ನಿಮ್ಮ ಸ್ವಭಾವವೇ ಎಲ್ಲರನ್ನ ಮೆಚ್ಚಿಸುವುದು ಮತ್ತು ಸಮತೋಲನ ಕಾಯ್ದುಕೊಳ್ಳುವುದು. ಆದರೆ ಪ್ರತಿಯೊಬ್ಬರಿಗೂ ಹೌದು ಎನ್ನುವ ಅಭ್ಯಾಸವು ಕೆಲವೊಮ್ಮೆ ನಿಮ್ಮ ಮಾತಿನ ತೂಕವನ್ನ ಕಡಿಮೆ ಮಾಡಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದು ಮಾತಿಗೂ ಮುನ್ನ ಆಳವಾಗಿ ಆಲೋಚಿಸಬೇಕಾಗುತ್ತೆ. ನೀವು ಧ್ವನಿ ಎತ್ತರಿಸಿ ಮಾತನಾಡಬೇಕಾಗಿಲ್ಲ. ನಿಮ್ಮ ಆಲೋಚನೆಯಲ್ಲಿ ಸತ್ಯ ಮತ್ತು ನಿಮ್ಮ ನಿರ್ಧಾರದಲ್ಲಿ ದೃಢತೆ ಇದ್ದರೆ ಸಾಕು. ನೀವು ಶಾಂತವಾಗಿ ಧೈರ್ಯದಿಂದ ತಳೆದಂತಹ ನಿಲುವಿಗೆ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಯನ್ನಾಗೊಡುವಂತದಾಗ್ತದೆ. ಇಂದು ಆರ್ಥಿಕವಾಗಿ ಧನಾತ್ಮಕ ಮತ್ತು ಸ್ಥಿರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದ ವ್ಯವಹಾರಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಬುದ್ಧಿವಂತಿಕೆಯಿಂದ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿಕೊಳ್ಳಲು ಆಲೋಚಿಸಬಹುದು. ಆದರೆ ಇತರರ ಭಾವನಾತ್ಮಕ ಮಾತಿಗೆ ಮಣಿದು ಅನಗತ್ಯ ಖರ್ಚುಗಳನ್ನ ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯದಲ್ಲಿ ಸ್ಪಷ್ಟತೆ ಮತ್ತು ಹೊಸ ಭರವಸೆ ಸಿಗಲಿದೆ. ಮನೆಯ ಹಿರಿಯರ ಸಲಹೆಯು ನಿಮಗೆ ಹೊಸ ಹಾದಿಯನ್ನ ತೋರಿಸುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಸಮಯ ಪ್ರಜ್ಞೆಗೆ ಉತ್ತಮ ಮನ್ನಣೆ ಸಿಗಲಿದೆ. ಸಂಕೀರ್ಣ ಸನ್ನಿವೇಶಗಳನ್ನ ನಿಮ್ಮ ರಾಜತಾಂತ್ರಿಕೆಯಿಂದ ಸುಲಭವಾಗಿ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಮತ್ತು ವ್ಯಾಪಾರ ವಿಸ್ತರಣೆಯ ಬಗ್ಗೆ ಚರ್ಚಿಸಲು ಬುಧವಾರದ ಶಕ್ತಿ ಅತ್ಯಂತ ಅನುಕೂಲಕರವಾಗಿದೆ. ವಕೀಲರು, ಸಮಾಲೋಚಕರು ಮತ್ತು ಕಾಲಕ್ಷೇತ್ರದಲ್ಲಿರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂಥದ್ದು. ಇಂದು ಆರ್ಥಿಕವಾಗಿ ಧನಾತ್ಮಕ ಮತ್ತು ಸ್ಥಿರವಾದಂತಹ ದಿನ. ದೀರ್ಘಕಾಲದಿಂದ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದ ವ್ಯವಹಾರಗಳಿಂದ ಧನ ಲಾಭವಾಗುವಂತಹ ಯೋಗವು ಕೂಡ ಇರುವಂಥದ್ದು. ಇನ್ನು ಆರೋಗ್ಯವು ಉತ್ತಮವಾಗಿರುತ್ತದೆ. ಆದಾಗ್ಯೂ ಮಾನಸಿಕ ಒತ್ತಡವನ್ನ ನಿವಾರಿಸಿಕೊಳ್ಳಲು ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ. ಸಾಕಷ್ಟು ನೀರನ್ನ ಸೇವನೆ ಮತ್ತು ಪೌಷ್ಟಿಕ ಆಹಾರದ ಕಡೆಗೆ ಗಮನವನ್ನ ನೀಡುವುದು ಅಗತ್ಯವಾಗಿದೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಬುಧಾಯ ನಮಃ ಹಾಗೂ ಓಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾತುಗಳಿಗೆ ಓಜಸ್ಸು ಮತ್ತು ಬುದ್ಧಿಶಕ್ತಿಯನ್ನ ನೀಡುವಂಥದ್ದು. ಇನ್ನು ಹಸಿರು ಬಣ್ಣದ ಕರವಸ್ತ್ರವನ್ನ ಸಂವಹನ ಮತ್ತು ಯಶಸ್ಸನ್ನ ಹೆಚ್ಚಿಸಲು ಇಂದು ಹಸಿರು ಬಿಳಿ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಬಡ ಮಕ್ಕಳಿಗೆ ಅಥವಾ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನನ್ನ ದಾನವಾಗಿ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಸಾಯಂಕಾಲ ಮಹಾಲಕ್ಷ್ಮಿಯ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆಯಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಶ್ಚಿಕ ರಾಶಿಯವರೇ ಸಿಂಹದ ಶಬ್ದ ಕಾಡಿಗೆ ಗೊತ್ತಾಗುತ್ತದೆ. ಆದರೆ ಹಾವಿನ ಮೌನ ಮತ್ತು ಕಣ್ಣುಗಳ ತೀವ್ರತೆ ಇಡೀ ಪರಿಸರವನ್ನ ನಿಶ್ಚಲಗೊಳಿಸುತ್ತದೆ. ಮಾತಿನ ತೂಕವು ಧ್ವನಿಯ ಗದ್ದಲಲ್ಲ, ಅದರ ಹಿಂದಿರುವಂತಹ ಆಂತರಿಕ ಶಕ್ತಿ ಮತ್ತು ಸಂಕಲ್ಪದಲ್ಲಿದೆ. ನೀವು ಸ್ವಾಭಾವಿಕವಾಗಿಯೇ ಜಲತತ್ವದ ಆಳವಾದ ಮತ್ತು ಗಂಭೀರವಾದಂತಹ ಸ್ವಭಾವದವರು. ನಿಮ್ಮ ಒಳಗಿರುವಂತಹ ರಹಸ್ಯ ಶಕ್ತಿ ಮತ್ತು ದೃಢ ಸಂಕಲ್ಪವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಿ ನಿಮ್ಮ ನಿಲುವಿನಲ್ಲಿ ಆಳವಾದ ಸ್ಪಷ್ಟತೆ ಇರಲಿ. ನಿಮ್ಮ ಕಣ್ಣುಗಳಲ್ಲಿ ಸತ್ಯದ ತೀವ್ರತೆ ಇರಲಿ. ನೀವು ಕಡಿಮೆ ಮಾತನಾಡಿ ಅರ್ಥಪೂರ್ಣವಾಗಿ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ಕಿವಿಗೊಟ್ಟು ಗೌರವವನ್ನ ನೀಡುತ್ತದೆ. ನಿಮ್ಮ ಮೌನವೇ ಇಂದು ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಆಗುವಂಥದ್ದು.
ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಅತ್ಯಂತ ಹೆಚ್ಚಿನ ಗೌರವ ದೊರೆಯಲಿದೆ. ನಿಮ್ಮ ಗಾಂಭೀರ್ಯವು ಮನೆಯವರಲ್ಲಿ ಜವಾಬ್ದಾರಿಯನ್ನ ಹೆಚ್ಚಿಸಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಆಳವಾದ ಬಂಧ ಕೂಡ ಏರ್ಪಡಲಿದೆ. ಪ್ರೇಮಿಗಳಿಗೆ ಪರಸ್ಪರರ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಒಳ್ಳೆಯ ದಿನವಾಗಿರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ಸ್ಥಿರ ಆಸ್ತಿ, ಪಾಲು ಅಥವಾ ಹಳೆಯ ಬಾಕಿ ಹಣಕ್ಕೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಧನಲಾಭವಾಗುವಂತಹ ಮುನ್ಸೂಚನೆ ಇದೆ. ಬುಧವಾರದ ಪ್ರಭಾವದಿಂದಾಗಿ ಹಣಕಾಸಿನ ನಿರ್ಧಾರಗಳಲ್ಲಿ ವಿವೇಚನೆ ಇರಬೇಕಾಗತ್ತೆ. ಆದರೆ ಆತುರಪಟ್ಟು ಅಪರಿಚಿತ ಯೋಜನೆಗಳಲ್ಲಿ ಹಣ ಹೂಡುವುದನ್ನ ತಪ್ಪಿಸಬೇಕಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ರಹಸ್ಯ ಸವಾಲುಗಳನ್ನ ಅಥವಾ ಜಟಿಲವಾದಂತಹ ಯೋಜನೆಗಳನ್ನ ನಿಭಾಯಿಸುವಂತಹ ಅಪರೂಪದ ಅವಕಾಶ ಸಿಗಲಿದೆ. ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಕಾರ್ಯತಂತ್ರವನ್ನ ಮೇಲಾಧಿಕಾರಿಗಳು ಮುಕ್ತವಾಗಿ ಪ್ರಶಂಸಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಗುಪ್ತ ಮೂಲಗಳಿಂದ ಹೊಸ ಲಾಭ ಹರಿದು ಬರಲಿದೆ. ಸಂಶೋಧನೆ, ತನಿಖೆ, ಹಣಕಾಸು ಮತ್ತು ಗೂಢ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿರುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಆಂತರಿಕ ಶಕ್ತಿ ಹೆಚ್ಚಿರುತ್ತದೆ. ಆದರೆ ಮನಸ್ಸಿನಲ್ಲಿ ಹಳೆಯ ಕಹಿ ನೆನಪುಗಳನ್ನ ಇಟ್ಟುಕೊಳ್ಳುವುದರಿಂದ ಅಥವಾ ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಬಿಪಿ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗತ್ತೆ. ಇಂದು ಮುಂಜಾನೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗತ್ತೆ. ಇದರಿಂದ ಬುದ್ಧಿಮತ್ತೆ ಹೆಚ್ಚಿ ಕಚೇರಿಯಲ್ಲಿ ನಿಮ್ಮ ಮಾತುಗಳಿಗೆ ವಿಶೇಷ ಮನ್ನಣೆ ದೊರೆಯುತ್ತದೆ. ನಿಮ್ಮ ರಾಶಾಧಿಪತಿ ಮಂಗಳನ ಕೃಪೆಗಾಗಿ ಇಂದು ಸಂಜೆ ಹನುಮಾನ್ ಚಾಲಿಸವನ್ನ 2 ಬಾರಿ ಪಠಿಸಿ ಅಥವಾ ಹನುಮಂತನಿಗೆ ಕೆಂಪು ಹೂವನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಹಸಿರು ಮತ್ತು ಕೆಂಪು ಸಮತೋಲನವಾಗಿ ಇಂದು ನಿಮ್ಮ ಬಳಿ ಸಣ್ಣ ಹಸಿರು ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಸಂವಹನವನ್ನ ತೀಕ್ಷ್ಣಗೊಳಿಸುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತಹದ್ದು. ಧಾನ್ಯಗಳನ್ನ ಅಥವಾ ಹಸಿರು ಬೇಳೆಯನ್ನ ಪಕ್ಷಿಗಳಿಗೆ ಹಾಕುವುದು ನಿಮ್ಮ ಜಾತಕದ ನಕಾರಾತ್ಮಕವಾದಂತಹ ಶಕ್ತಿಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 9 ಮತ್ತು 5 ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಕಡು ಕೆಂಪು ಮತ್ತು ತಿಳಿ ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ನೀವು ಅದೃಷ್ಟದ ಫಲಗಳನ್ನ ಈ ದಿನ ಪಡೆಯುವಂತದ್ದನ್ನ ನೋಡುವಂತದ್ದಾಗ್ತದೆ. ಧನುರ್ರಾಶಿಯವರೇ, ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ಶಬ್ದವನ್ನ ಮಾಡುವುದಿಲ್ಲ. ಆದರೆ ಆ ಬಾಣ ಗುರಿ ತಲುಪಿದಾಗ ಆಗುವಂತಹ ಸದ್ದು ಇಡೀ ಜಗತ್ತಿಗೆ ಕೇಳಿಸುತ್ತದೆ. ಮಾತಿನ ಪ್ರಭಾವವು ಶಬ್ದದ ಅಬ್ಬರದಲ್ಲ, ಅದು ಹೊಂದಿರುವಂತಹ ಸತ್ಯದ ತೀಕ್ಷ್ಣತೆಯಲ್ಲಿದೆ. ನಿಮ್ಮ ಚಿಹ್ನೆಯ ಬಿಲ್ಲುಗಾರ. ನೀವು ಜನ್ಮಜಾತ ಸತ್ಯಪ್ರಿಯರು, ಜ್ಞಾನಿಗಳು ಮತ್ತು ನೇರ ನುಡಿಯವರು. ಆದರೆ ಅನೇಕ ಬಾರಿಗೆ ನಿಮ್ಮ ಅತಿಯಾದ ಉತ್ಸಾಹ ಅಥವಾ ನೇರು ಮಾತುಗಳು ಇತರರಿಗೆ ಕಠಿಣವಾಗಿ ಕಾಣಿಕೊಳ್ಳಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಮಾತಿನಲ್ಲಿ ತೂಕ ಮತ್ತು ಶಾಂತತೆಯನ್ನ ತರಬೇಕಾಗುತ್ತೆ. ನಿಮ್ಮ ಬಾಣದಂತಹ ಆಲೋಚನೆಗಳನ್ನ ಮೊದಲು ಮೌನದಲ್ಲಿ ಹದಗೊಳಿಸಿ ನಂತರ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕಾಗುತ್ತೆ. ನೀವು ಜ್ಞಾನ ಮತ್ತು ಧೈರ್ಯದಿಂದ ಶಾಂತನಾಗಿ ಮಾತನಾಡುವಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ತಲೆಬಾಗಿಸಿ ಕಿವಿಯನ್ನ ಕೊಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜ್ಞಾನ, ಅನುಭವ ಮತ್ತು ದೂರದೃಷ್ಟಿಗೆ ಉತ್ತಮ ಗೌರವ ಸಿಗಲಿದೆ. ಪ್ರಮುಖ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ನೀಡುವಂತಹ ಸಲಹೆಗಳನ್ನ ಮೇಲಾಧಿಕಾರಿಗಳು ಗಂಭೀರವಾಗಿ ಸ್ವೀಕರಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಮಾರುಕಟ್ಟೆ ವಿಸ್ತರಣೆಯಿಂದ ಉತ್ತಮ ಲಾಭ ಸಿಗಲಿದೆ. ಶಿಕ್ಷಣ, ತರಬೇತಿ, ಕಾನೂನು ಮತ್ತು ಆಡಳಿತಾತ್ಮಕ ರಂಗದಲ್ಲಿರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂಥದ್ದು. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಬೆಂಬಲವಿರುವುದರಿಂದ ಆರ್ಥಿಕ ಸ್ಥಿತಿ ಕೂಡ ದೃಢವಾಗಲಿದೆ. ಹಳೆಯ ಹೂಡಿಕೆಗಳು ಅಥವಾ ನಿಂತು ಹೋಗಿದ್ದಂತಹ ಹಣ ಮರಳಿ ಕೈ ಸೇರುವಂತಹ ಸಕಾರಾತ್ಮಕ ಮುನ್ಸೂಚನೆ ಇದೆ. ಬೌದ್ಧಿಕ ಬೆಳವಣಿಗೆ ಅಥವಾ ದೀರ್ಘಾವಧಿಯ ಆಸ್ತಿ ಖರೀದಿಗಾಗಿ ಹಣ ವಿನಿಯೋಗಿಸಲು ಒಳ್ಳೆಯ ದಿನ. ಆದರೆ ಭಾವನಾತ್ಮಕವಾಗಿ ಯಾರೋ ಒಬ್ಬರ ಮಾತನ್ನ ಕೇಳಿ ಅನಗತ್ಯ ಜವಾಬ್ದಾರಿಗಳನ್ನ ಹೊತ್ತುಕೊಳ್ಳಬೇಡಿ. ಇನ್ನ ಮನೆಯಲ್ಲಿ ಸಂತಸದ ವಾತಾವರಣವಿರಲಿದ್ದು ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ವೈಚಾರಿಕ ಮಾಗಿದ ಚರ್ಚೆಗಳು ಕೂಡ ನಡೆಯುವಂಥದ್ದು. ನಿಮ್ಮ ಸಂಬಂಧ ಮತ್ತಷ್ಟು ಆಳವಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಆಕಾಂಕ್ಷೆಗಳಿಗೆ ಮತ್ತು ಕನಸುಗಳಿಗೆ ಗೌರವ ನೀಡುವ ಮೂಲಕ ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಸೂಕ್ತವಾಗಿರುವಂತಹ ಸಮಯವಾಗಿರುವಂಥದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆ ಮತ್ತು ಕೆಲಸದ ಒತ್ತಡದಿಂದಾಗಿ ತೊಡೆ, ಮಂಡಿ ಅಥವಾ ಕೀಲುಗಳಲ್ಲಿ ಸಣ್ಣ ಮಟ್ಟದ ಆಯಾಸ ಕಾಣಿಸಿಕೊಳ್ಳಬಹುದು.
ದಿನದ ಅಂತ್ಯದಲ್ಲಿ ಲಘು ವ್ಯಾಯಾಮ ಮತ್ತು ಧ್ಯಾನ ಮಾಡುವುದು ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯವನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ವಿಷ್ಣು ಸಹಸ್ರನಾಮವನ್ನ ಪಠಿಸಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಬೌದ್ಧಿಕ ಸ್ಪಷ್ಟತೆಯನ್ನ ಹೆಚ್ಚಿಸುವಂಥದ್ದು. ಇನ್ನು ಬುಧವಾರದ ಸಕಾರಾತ್ಮಕ ಶಕ್ತಿಗಾಗಿ ಗಣೇಶನಿಗೆ ಗರಿಕೆಯನ್ನ ಸಮರ್ಪಿಸಿ ಪ್ರಾರ್ಥಿಸುವುದರಿಂದ ಕೆಲಸದಲ್ಲಾಗುವ ಅಡೆತಡೆಗಳು ಕೂಡ ನಿವಾರಣೆಯಾಗ್ತವೆ. ಇನ್ನು ಹಳದಿ ಅಥವಾ ಕೇಸರಿ ತಿಲಕವನ್ನ ಇಂದು ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಅರಿಶಿನದ ತಿಲಕವನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ಆಕರ್ಷಣೆಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ನೀಡುವುದು ನಿಮಗೆ ಶುಭ ಫಲವನ್ನ ನೀಡುವಂತಹದ್ದನ್ನ ಆಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದು ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಾಣುವಂತದ್ದಾಗ್ತದೆ. ಮಕರ ರಾಶಿಯವರ ಮಾತುಗಳು ಕೇವಲ ಗಾಳಿಯಲ್ಲಿ ತರಂಗಗಳನ್ನ ಸೃಷ್ಟಿಸುತ್ತವೆ, ಆದರೆ ನಿಮ್ಮ ಸಾಧನೆ ಇಡೀ ಸಮಾಜದಲ್ಲಿ ಮೌನವಾದ ಪ್ರಭಾವವನ್ನ ಬೀರುತ್ತದೆ. ಬರೀ ಮಾತುಗಳಿಂದ ಯಾರಿಗೂ ನಿಮ್ಮ ಯೋಗ್ಯತೆ ನಿರೂಪಿಸಬೇಡಿ. ನಿಮ್ಮ ಕೆಲಸದ ಯಶಸ್ಸು ಸದ್ದು ಮಾಡಿದಾಗ ಜಗತ್ತು ತಾನಾಗಿಯೇ ತಲೆಬಾಗಿಸಿ ಆಲಿಸುತ್ತದೆ. ನೀವು ಶನಿ ದೇವರ ಆಧಿಪತ್ಯಕ್ಕೆ ಒಳಪಟ್ಟವರು, ಹಾಗಾಗಿ ನಿಮಗೆ ಅಬ್ಬರದ ಮಾತುಗಳಿಗಿಂತ ನಿಷ್ಠೆಯ ಕೆಲಸವೇ ಮುಖ್ಯವಾಗಿದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಹೊಚ್ಚಿಕೊಳ್ಳುವಂತಹ ಮಾತುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ. ನಿಮ್ಮ ಗಮನವನ್ನ ನಿಶಬ್ದವಾಗಿ ಗುರಿಯ ಮೇಲೆ ಕೇಂದ್ರೀಕರಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿಯು ಸಾಧನೆಯ ಶಿಖರದಲ್ಲಿದ್ದು ಮಾತನಾಡುವಾಗ ಆ ಮಾತುಗಳಿಗೆ ಸಿಗುವಂತಹ ತೂಕವೇ ಬೇರೆ ಇರುತ್ತದೆ. ನಿಮ್ಮ ಶ್ರಮ ಮೌನವಾಗಿರಲಿ. ನಿಮ್ಮ ಯಶಸ್ಸು ಪ್ರತಿಯೊಬ್ಬರು ಕಿವಿಗೊಟ್ಟು ಕೇಳುವಂತೆ ಗರ್ಜಿಸುವಂತದ್ದಾಗಬೇಕಾಗಿದೆ. ಇಂದು ಆರ್ಥಿಕವಾಗಿ ಸ್ಥಿರತೆ ಇರುವಂತಹ ದಿನ. ಹಳೆಯ ಸಾಲಗಳು ತೀರುವಂತಹ ಮುನ್ಸೂಚನೆ ಇದೆ. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿಯ ಬಾಂಡ್ಗಳಲ್ಲಿ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ. ಆದಾಗ್ಯೂ ಆತುರದಲ್ಲಿ ಯಾರಿಗೂ ಜಮೀನು ನಿಲ್ಲುವುದು ಅಥವಾ ಹಣಕಾಸಿನ ಜವಾಬ್ದಾರಿ ವಹಿಸಿಕೊಳ್ಳುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲೊಂದನ್ನ ಯಶಸ್ವಿಯಾಗಿ ಮೆಟ್ಟಿ ನಿಲ್ಲುವಂತಹ ದಿನವಾಗಿದೆ. ನಿಮ್ಮ ದೂರದೃಷ್ಟಿ ಮತ್ತು ಕಾರ್ಯದಕ್ಷತೆಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ತಂತ್ರಜ್ಞಾನದ ಬಳಕೆಯಿಂದ ವ್ಯಾಪಾರ ವಿಸ್ತರಿಸುವಂತಹ ಅವಕಾಶ ಸಿಗಲಿದೆ. ಆಡಳಿತ, ನಿರ್ವಹಣೆ ಮತ್ತು ತಾಂತ್ರಿಕ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಅತ್ಯಂತ ಗೌರವ ಸಿಗುವಂಥದ್ದು. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನೆಯಲ್ಲಿ ನೆಮ್ಮದಿಯೂ ಕೂಡ ನೆಲೆಸುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಕುರಿತು ಗಂಭೀರವಾಗಿ ಚರ್ಚಿಸುವಿರಿ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಒಳ್ಳೆಯ ದಿನವಾಗಿರುವಂಥದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದಾಗಿ ಕಾಲು ನೋವು, ಕೀಲು ನೋವು ಅಥವಾ ದೈಹಿಕ ದಣಿವು ಕೂಡ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ ನೀವು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದ್ರೆ ಇಂದು ಗಣೇಶ ಮತ್ತು ಶನಿದೇವನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಂಜೆ ಶನಿದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಕೂಡ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬುಧ ಗ್ರಹದ ಪ್ರಸನ್ನತೆಗಾಗಿ ಇಂದಿನ ದಿನ ಜೇಬಿನಲ್ಲಿ ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಆಲೋಚನಾ ಶಕ್ತಿಗೆ ತೀಕ್ಷ್ಣತೆ ಮತ್ತು ಸ್ಪಷ್ಟತೆಯನ್ನ ನೀಡುವಂತದ್ದಾಗ್ತದೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇನ್ನ ಶ್ರಮಿಕ ವರ್ಗದವರಿಗೆ ಅಥವಾ ಬಡವರಿಗೆ ದಾನವನ್ನ ಮಾಡುವುದು ನಿಮ್ಮ ಕೆಲಸದಲ್ಲಾಗುವಂತಹ ಅಡೆತಡೆಗಳನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದಾಗ್ತದೆ. ಇನ್ನು ಮಂತ್ರ ಪಠಣೆಯಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದ್ರೆ ಕೆಂಪು ಮತ್ತು ಗಾಢ ನೀಲಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುವಂತಹದ್ದನ್ನ ನೋಡ್ತೀರಾ. ಕುಂಭರಾಶಿಯವರೇ ಪ್ರವಾಹದ ಅಬ್ಬರವು ಕೇವಲ ದಂಡೆಯನ್ನ ಕೊಚ್ಚಿಕೊಂಡು ಹೋಗಬಹುದು, ಆದರೆ ನದಿಯ ಆಳ ಮತ್ತು ಸ್ಥಿರತೆಯು ಇಡೀ ಭೂಮಿಗೆ ಜೀವವನ್ನ ನೀಡುತ್ತದೆ. ನಿಮ್ಮ ಅಸ್ತಿತ್ವದ ಮೌಲ್ಯವು ನೀನು ಎಷ್ಟು ಗಟ್ಟಿಯಾಗಿ ಆರ್ಭಟಿಸುತ್ತಿದೆಯಾ ಎಂಬುದರ ಮೇಲಲ್ಲ, ನೀನು ಎಷ್ಟು ಆಳವಾಗಿ ಚಿಂತಿಸಿ ಕಾರ್ಯನಿರ್ವಹಿಸುತ್ತೀಯಾ ಎಂಬುದರ ಮೇಲಿರುವಂಥದ್ದು. ನಿಮ್ಮ ಚಿಹ್ನೆ ಕುಂಭ.
ಕುಂಭದಿಂದ ಜ್ಞಾನಧಾರೆ ಎರೆಯುವುದು. ನೀವು ಜನ್ಮಜಾತ ತತ್ವಜ್ಞಾನಿಗಳು ಮತ್ತು ಸಮಾಜದ ಮುನ್ನೋಟವನ್ನ ಉಳ್ಳವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರಿಗೂ ನಿಮ್ಮ ವಿಚಾರಗಳನ್ನ ಸಮರ್ಥಿಸಿಕೊಳ್ಳಲು ಹೋಗಬೇಡಿ. ಜಗತ್ತಿನ ವಿಮರ್ಶೆಗಳಿಗೆ ಉತ್ತರ ನೀಡಲು ಶಬ್ದಗಳನ್ನ ಬಳಸಬೇಡಿ. ಬದಲಾಗಿ ನಿಮ್ಮ ಶಾಂತ ನಡವಳಿಕೆ, ದೃಢ ನಿರ್ಧಾರ ಮತ್ತು ಕೃತಿಯನ್ನೇ ಅಸ್ತ್ರವಾಗಿಸಬೇಕಾಗುತ್ತೆ. ನೀವು ಗಾಂಭೀರ್ಯದಿಂದ ಮತ್ತು ಸತ್ಯದ ಅಡಿಪಾಯದ ಮೇಲೆ ನಿಂತು ಒಂದೇ ಒಂದು ಮಾತನಾಡಿದರೂ ಇಡೀ ಸಮಾಜವೇ ಮೌನವಾಗಿ ನಿಮ್ಮ ಮಾತುಗಳಿಗೆ ಕಿವಿಗೊಡುತ್ತದೆ. ಇಂದು ನಿಮ್ಮ ವೈಚಾರಿಕ ಆಳವೇ ನಿಮ್ಮ ಅಧಿಕಾರವಾಗುವಂಥದ್ದು. ಇಂದು ಆರ್ಥಿಕ ಸ್ಥಿತಿ ಸ್ಥಿರವಾಗಿರಲಿದ್ದು ಹಳೆಯ ಯೋಜಿತ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶಗಳು ಸಿಗಲಿವೆ. ಹೊಸ ಆದಾಯದ ಮಾರ್ಗಗಳನ್ನ ತೆರೆಯಲು ಇದು ಸೂಕ್ತವಾದಂತಹ ದಿನ. ಆದಾಗ್ಯೂ ಭವಿಷ್ಯದ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಒಳ್ಳೆಯದು. ಅನಗತ್ಯ ಸಾಲ ನೀಡಿಕೆಯಿಂದ ಅಥವಾ ಅತಿಯಾದ ಭಾವನಾತ್ಮಕ ಉದಾರತೆಯಿಂದ ಹಣ ವ್ಯಯ ಮಾಡುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಮತ್ತು ದೂರದೃಷ್ಟಿಯ ಆಲೋಚನೆಗಳಿಗೆ ಗೌರವ ಸಿಗಲಿದೆ. ದೀರ್ಘಕಾಲದಿಂದ ಬಗೆಹರಿಯದಿದ್ದಂತಹ ಜಟಿಲ ಸಮಸ್ಯೆಗೆ ನೀವು ನೀಡುವಂತಹ ಪರಿಹಾರ ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸಲಿದೆ. ವ್ಯಾಪಾರಸ್ಥರಿಗೆ ತಾಂತ್ರಿಕ ಕ್ಷೇತ್ರದಲ್ಲಿ ನಾವೀನ್ಯತೆ ಅಥವಾ ಹೊಸ ಆಲೋಚನೆಗಳ ಮೂಲಕ ಮಾರುಕಟ್ಟೆಯಲ್ಲಿ ದೊಡ್ಡ ಹೆಸರು ಮಾಡಲು ಇದು ಒಳ್ಳೆಯ ದಿನ. ಬುಧವಾರದ ಪ್ರಭಾವದಿಂದ ಸಂಶೋಧನೆ ಮತ್ತು ಐಟಿ ರಂಗದಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿ ಕಂಡು ಬರಲಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮತೋಲನದ ವಾತಾವರಣವಿರಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನ ನಿಮಗೆ ಶಕ್ತಿಯಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಕನಸುಗಳನ್ನ ಹಾಗೂ ಯೋಜನೆಗಳನ್ನ ಹಂಚಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ದಿನ. ಪ್ರೇಮಿಗಳಿಗೆ ಪರಸ್ಪರ ಆಲೋಚನೆಗಳಿಗೆ ಗೌರವ ನೀಡುವ ಮೂಲಕ ಬಂಧವನ್ನ ಗಟ್ಟಿಗೊಳಿಸಲು ಅವಕಾಶ ಕೂಡ ನಿಮಗೆ ಸಿಗುವಂಥದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಮಾನಸಿಕ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ನರಗಳ ದಣಿವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಧ್ಯಾನ ಅಥವಾ ಪ್ರಕೃತಿಯ ನಡುವೆ ಸ್ವಲ್ಪ ಸಮಯವನ್ನ ಕಳೆಯುವುದು ನಿಮಗಾಗಿ ಅಗತ್ಯವಿರುವಂಥದ್ದು. ಇಂದು ಮುಂಜಾನೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇದು ಯಾವುದೇ ಕಾರ್ಯದಲ್ಲಾಗುವಂತಹ ವಿಘ್ನಗಳನ್ನ ನಿವಾರಿಸಿ ಬುದ್ಧಿವಂತಿಕೆಯನ್ನ ನೀಡುವಂತದ್ದಾಗ್ತದೆ. ಇನ್ನ ಹಸಿರು ಹಾಗೂ ನೀಲಿ ಬಣ್ಣದ ಬಳಕೆಯನ್ನ, ಇಂದು ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಅಥವಾ ನೀಲಿ ಉಡುಪನ್ನ ಧರಿಸುವುದು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನ ಶ್ರಮಿಕರಿಗೆ ಮತ್ತು ಪಕ್ಷಿಗಳ ಸೇವೆಯನ್ನ ಮಾಡುವಂಥದ್ದು. ಇಂದು ಮುಂಜಾನೆ ಪಕ್ಷಿಗಳಿಗೆ ನೆನೆಸಿದಂತಹ ಕಾಳುಗಳನ್ನ ಹಾಕಿ ಅಥವಾ ಸಮಾಜದ ಶ್ರಮಿಕ ವರ್ಗದವರಿಗೆ ಸಿಹಿ ಆಹಾರವನ್ನ ನೀಡುವುದು ಶನಿದೇವರ ಪ್ರಸನ್ನತೆಗೆ ಅತ್ಯುತ್ತಮವಾಗಿರುವಂಥದ್ದು. ಇನ್ನು ಹನುಮಂತನ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಸಂಜೆ ಹನುಮಾನ್ ಚಾಲೀಸವನ್ನ ಮನಸ್ಸಿನಲ್ಲಿ ಪಠಿಸುವುದರಿಂದ ಆತ್ಮವಿಶ್ವಾಸ ಮತ್ತು ದೃಢತೆಯು ಕೂಡ ದ್ವಿಗುಣಗೊಳ್ಳುವಂಥದ್ದನ್ನ ನೋಡುವಂಥದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುವಂತದ್ದನ್ನ ನೋಡ್ಬೇಕಾಗುತ್ತೆ. ಮೀನರಾಶಿಯವರ ದಡದಲ್ಲಿ ಎಷ್ಟೇ ದೊಡ್ಡ ಅಲೆಗಳು ಅಬ್ಬರಿಸಿದರೋ ಸಮುದ್ರದ ಆಳದಲ್ಲಿ ಎಂದಿಗೂ ಶಾಂತಿ ಇರುತ್ತದೆ. ಸಾಗರದ ಆಳವನ್ನ ಜಗತ್ತು ಗೌರವಿಸುವುದು ಅದರ ಅಬ್ಬರಕ್ಕಲ್ಲ, ಅದರ ಅಪಾರವಾದಂತಹ ಸ್ಥಿರತೆ ಮತ್ತು ದಿವ್ಯವಾದಂತಹ ಮೌನಕ್ಕೆ. ನೀವು ದೇವಗುರು ಬೃಹಸ್ಪತಿಯ ಅಧಿಪತ್ಯಕ್ಕೆ ಒಳಪಟ್ಟಂತವರು. ಸಮಾಜವೇ ಜ್ಞಾನ ಮತ್ತು ಕರುಣೆಯ ಸಾಗರವಾಗಿದೆ. ಆದರೆ ಅನೇಕ ಬಾರಿ ನಿಮ್ಮ ಕರುಣೆ ಮತ್ತು ಸೌಮ್ಯತೆಯನ್ನ ಜಗತ್ತು ದೌರ್ಬಲ್ಯವೆಂದು ಭಾವಿಸಿ ಗಂಭೀರವಾಗಿ ಪರಿಗಣಿಸದಿರಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ಎಲ್ಲರನ್ನ ಮೆಚ್ಚಿಸಲು ಹೋಗಿ ನಿಮ್ಮ ನಿಲುವನ್ನ ಸಡಿಲಗೊಳಿಸಬೇಡಿ. ಸತ್ಯ, ಆಳವಾದಂತಹ ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಶಾಂತವಾದಂತಹ ಆದರೆ ದೃಢವಾದಂತಹ ಧ್ವನಿಯಲ್ಲಿ ನೀವು ಮಾತನಾಡುವಂತಹ ಪ್ರತಿಯೊಂದು ಪದಕ್ಕೂ ಇಡೀ ಸಮಾಜವೇ ತಲೆಬಾಗಿಸಿ ನಿಮಗೆ ಕಿವಿಗೊಡುವಂಥದ್ದನ್ನ ನೋಡುವಂತಹ ದಿನವಾಗಿದೆ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ನಿಮ್ಮ ಕರುಣೆ ಹಾಗೂ ತಾಳ್ಮೆ ಮನೆಯವರ ವಾತಾವರಣವನ್ನ ತಿಳಿಗೊಳಿಸುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ಮರುಸಂಪರ್ಕ ಏರ್ಪಡಲಿದೆ. ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನ ಮುಕ್ತವಾಗಿ ಮತ್ತು ಸತ್ಯಸಂಧವಾಗಿ ವ್ಯಕ್ತಪಡಿಸಲು ಇದು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಫಲಿತಾಂಶಗಳು ಕಂಡುಬರುವಂತಹ ದಿನ. ದೀರ್ಘಾವಧಿ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯುವಂತಹ ಮುನ್ಸೂಚನೆ ಇದೆ. ಗುರುಗ್ರಹದ ಶುಭ ದೃಷ್ಟಿಯಿಂದ ನಿಂತು ಹೋಗಿದ್ದಂತಹ ಹಣಕಾಸಿನ ಹರಿವು ಮತ್ತೆ ಪ್ರಾರಂಭವಾಗಲಿದೆ. ಆದಾಗ್ಯೂ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಅಪರಿಚಿತರಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಇಂದು ತಪ್ಪಿಸಬೇಕಾಗುತ್ತೆ.
ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಅಂತರ್ದೃಷ್ಟಿ ಹಾಗೂ ಸೃಜನಶೀಲ ಚಿಂತನೆಗಳಿಗೆ ದೊಡ್ಡ ಮಟ್ಟದ ಮೆಚ್ಚುಗೆ ಸಿಗಲಿದೆ. ಕಷ್ಟಕರ ಪರಿಸ್ಥಿತಿಯಲ್ಲೂ ಅತ್ಯಂತ ಶಾಂತವಾಗಿ ಸಮಸ್ಯೆಯನ್ನ ಬಗೆಹರಿಸುವ ನಿಮ್ಮ ಸಾಮರ್ಥ್ಯ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಯೋಜನೆಯ ಮೂಲಕ ಉತ್ತಮ ಅವಕಾಶಗಳು ಎದುರಾಗಲಿವೆ. ಶಿಕ್ಷಣ, ಸಮಾಲೋಚನೆ ಮತ್ತು ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿಯ ದಿನವಾಗಿರುವಂಥದ್ದು. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂಥದ್ದು. ಆದರೆ ಅತಿಯಾದ ಆಲೋಚನೆ ಅಥವಾ ನಿದ್ರಾಹೀನತೆಯಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಮನಸ್ಸಿಗೆ ಅಪಾರವಾದಂತಹ ಶಾಂತಿಯನ್ನ ಲಭಿಸುವಂತದ್ದಾಗ್ತದೆ. ಇಂದು ವಿಷ್ಣು ಸಹಸ್ರನಾಮ ಮತ್ತು ಗಣೇಶನ ಆರಾಧನೆಯನ್ನ ಮಾಡುವಂಥದ್ದು. ಮುಂಜಾನೆ ಶ್ರೀಮನ್ನಾರಾಯಣನಿಗೆ ಅಥವಾ ಗಣಪತಿಗೆ ಹಳದಿ ಹೂಗಳನ್ನ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಪಠಿಸುವುದು ಮನಸ್ಸಿನ ಗೊಂದಲವನ್ನ ನಿವಾರಿಸಿ ಜ್ಞಾನವನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಕ್ರೀಮ್ ಬಣ್ಣದ ಬಳಕೆಯನ್ನ ಅಥವಾ ಹಳದಿ ಬಣ್ಣದ ಬಳಕೆಯನ್ನ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಕ್ರೀಮ್ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗತ್ತೆ. ಇದು ನಿಮಗೆ ಗೌರವ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ಪಕ್ಷಿಗಳಿಗೆ ಹಾಗೂ ಜೀವಿಗಳಿಗೆ ಆಹಾರವನ್ನ ನೀಡುವಂಥದ್ದು. ಇಂದು ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಕುವುದು ಅಥವಾ ಹಸುವಿಗೆ ಹಸಿರು ಹುಲ್ಲು ಮತ್ತು ಕಡಲೆ ಬೇಳೆಯನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇನ್ನು ಕುಂಕುಮ ಮತ್ತು ಶ್ರೀಗಂಧದ ತಿಲಕವನ್ನ ಇಂದು ಹಣೆಗೆ ಕೊಂಚ ಶ್ರೀಗಂಧದ ತಿಲಕವನ್ನ ಧರಿಸುವುದು ನಿಮ್ಮ ಮಾತಿನಲ್ಲಿ ತೇಜಸ್ಸನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಶುಭ ಸಂಖ್ಯೆಯಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಹಳದಿ ಮತ್ತು ತಿಳಿ ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ, ಜಯವನ್ನ ಸಾಧಿಸುವಂತಹ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದು.